ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ಶ್ರೀರಾಮಾವತಾರದ ಕಥೆಯಲ್ಲಿ ಪ್ರಷದ್ರನ ಚರಿತ್ರೆ, ವೈವಸ್ವತದ ಇನ್ನೊಬ್ಬ ಮಗ ಪ್ರಷದ್ರನಿಗೆ ದನಗಳನ್ನು ಕಾಯುವ ಜವಾಬ್ದಾರಿ ಬಂದಿತ್ತು. ತಂದೆಯ ಅಪ್ಪಣೆಯಂತೆ ಗೋವುಗಳನ್ನು ಸಂರಕ್ಷಣೆ ಮಾಡುತ್ತಿದ್ದ ಪ್ರಷದ್ರನು ಗೋ ಸಂಪತ್ತಿನ ಅಭಿವೃದ್ಧಿಗೆ ಕಾರಣನಾದನು. ಒಮ್ಮೆ ಮಳೆ ಸಣ್ಣದಾಗಿ ಬರುತ್ತಿದ್ದಾಗ, ಮೋಡ ಕವಿದು ಕತ್ತಲಾದಾಗ, ಬಿರುಗಾಳಿ ಗುಡುಗು ಮಿಂಚು ಕೇಳಿಬಂದಾಗ ಪ್ರಷದ್ರನ ಗೋಶಾಲೆಯನ್ನು ಒಂದು ಹುಲಿಯು ಪ್ರವೇಶ ಮಾಡಿತು. ಗೋವುಗಳು ಜೋರಾಗಿ ಕೂಗಲಾರಂಭಿಸಿದವು. ಪ್ರಷದ್ರನು ಖಡ್ಗ ಧರಿಸಿ ಗೋಶಾಲೆಗೆ ಬಂದು ಹುಲಿಯನ್ನು ಹುಡುಕುತ್ತಲೇ ಆ ದಿಕ್ಕಿಗೆ ಖಡ್ಗ ಬೀಸಿದನು. ಪ್ರಷದ್ರನ ಖಡ್ಗದ ಹೊಡೆತದಿಂದ ಹುಲಿಯ ಕಿವಿ ಕತ್ತರಿಸಿತು. ಒಂದು ಗೋ ಸಹ ಮರಣ ಹೊಂದಿತು. ಹುಲಿ ಓಡಿಹೋಯಿತು. ಮರುದಿನ ಗೋವುಗಳ ದರ್ಶನಕ್ಕೆ ಬಂದ ಗುರು ವಸಿಷ್ಠರು ಸತ್ತ ಗೋವನ್ನು ನೋಡಿ, ನೀನು ಶೂದ್ರನಾಗು ಎಂದು ಗೋರಕ್ಷಕ ಪ್ರಷದ್ರನಿಗೆ ಶಾಪವನ್ನಿತ್ತರು. ತನ್ನ ಗುರುಗಳ ಶಾಪವನ್ನು ಸಮಭಾವದಿಂದ ಸ್ವೀಕರಿಸಿದ ಪ್ರಷದ್ರ ದೇಹದ ಬಗ್ಗೆ ಕಾಳಜಿ ಮಾಡದೆ ಮನದಲ್ಲಿ ಭಗವಂತನನ್ನು ಧ್ಯಾನಿಸುತ್ತಾ ಅಡವಿಯಲ್ಲಿ ಸಂಚಾರ ಮಾಡಿದನು. ಹೀಗೆ ಅನೇಕ ಕಾಲದವರೆಗೆ ತನಗೆ ಸಿಕ್ಕ ಆಹಾರವನ್ನು ತಿನ್ನುತ್ತಾ ಸಂಚರಿಸುತ್ತಾ ತನ್ನ ಜೀವನವನ್ನು ಮುಗಿಸಿದನು. ಅವನ ಸಹೋದರರಾದ ಕವಿ, ಕರುಷ, ದೃಷ್ಟ, ನೃಗರು ಸಹ ವೈರಾಗ್ಯವನ್ನು ಹೊಂದಿ ಮುಕ್ತರಾದರು. ಧನ್ಯವಾದಗಳು ಸ್ನೇಹಿತರೆ, ಈ ದಿನ ಶ್ರೀರಾಮಾವತಾರದ ಕಥೆಯಲ್ಲಿ ಪ್ರಷದ್ರನ ಚರಿತ್ರೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.